ರಾಜ್ಯದಲ್ಲಿ ಈಗ ಹೊಸ ಸಚಿವ ಸಂಪುಟ ರಚನೆ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಮಂತ್ರಿಗಿರಿ ಕೈತಪ್ಪಿ ಹಿರಿಯ ಶಾಸಕರು ಮುನಿಸಿಕೊಂಡಿರುವುದು ಈಗ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಮಧ್ಯೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿರೋ ಮಾತುಗಳು ಸಹ ಇನ್ನೊಂದು ಕಡೆ ಸಖತ್ ವೈರಲ್ ಆಗ್ತಿವೆ. ತಮಗೆ ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ ಪಕ್ಷದ ಹಿತಾಸಕ್ತಿ ಬೇಕಾದ್ರೆ ತಾವು ರಾಜೀನಾಮೆ ಕೊಡಲು ಸಿದ್ಧ ಅಂತ ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದಂತ ಬಾಲಕೃಷ್ಣ, ಅರ್ಹತೆ ಇರೋರು ಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರಾದ ಎಂ ಕೃಷ್ಣಪ್ಪ ಅವರಿಗೆ ಸಂಪುಟದಲ್ಲಿ ಸ್ಥಾನ ಕೊಡೋದಾದ್ರೆ ನನ್ನ ಸ್ಥಾನ ಬಿಟ್ಟು ಕೊಡಲು ನಾನು ಹಿಂದೆ ಹಾಕಲ್ಲ. ಹೈಕಮಾಂಡ್ ಅಥವಾ ಪಕ್ಷ ಹೇಳಿದ್ರೆ ಖಂಡಿತ ನನ್ನ ಸ್ಥಾನ ಅವರಿಗೆ ತ್ಯಾಗ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನನಗೆ ಹಠ ಮಾಡಿ ಇದೇ ಗಲಾಕ್ಕೆ ಬೇಕು ಅಂತ ಏನಿಲ್ಲ. ಸಿಎಂ ಅಥವಾ ಹೈಕಮಾಂಡ್ ಯಾವ ಖಾತೆ ಕೊಟ್ಟರು ಸರ್ಕಾರದ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಈಗ ಸಣ್ಣ ಪುಟ್ಟ ವಿಚಾರಕ್ಕೆ ಕಿತ್ತಾಡ್ಕೊಂಡು ಕುಳಿತುಕೊಂಡ್ರೆ 2028ರಲ್ಲಿ ಮತ್ತೆ ಪಾರ್ಟಿಯನ್ನು ಅಧಿಕಾರಕ್ಕೆ ತರೋದು ಹೇಗೆ? ನಮಗೆ ವೈಯಕ್ತಿಕ ಆಸೆಗಳಿಗಿಂತ ಪಕ್ಷದ ಹಿತವೇ ಮುಖ್ಯ ಅಂತ ತುಂಬಾ ಪ್ರಾಮಾಣಿಕವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಹತ್ವದ ಮಾತುಗಳನ್ನಾಡಿರೋದು ಬೆಳಕಿಗೆ ಬಂದಿದೆ. ಎಸ್ ಪಕ್ಷದಲ್ಲಿ 140ಕ್ಕೂ ಹೆಚ್ಚು ಶಾಸಕರಿದ್ದಾರೆ, ಆದರೆ ಸಚಿವ ಸ್ಥಾನವಿರೋದು ಕೇವಲ 33 ಮಾತ್ರ. ಹೀಗಾಗಿ ಎಲ್ಲರಿಗೂ ಸ್ಥಾನ ಕೊಡೋಕೆ ಸಾಧ್ಯ ಇಲ್ಲ. ಆದ್ರೂ ಸಾಮಾಜಿಕ ನ್ಯಾಯ ಕಾಪಾಡಲು ಎಲ್ಲರೂ ಜೊತೆಯಾಗಿ ಶ್ರಮಿಸುತ್ತಿದ್ದೇವೆ ಅಂತ ಹೇಳಿದ್ರು. ಒಂದು ವೇಳೆ ಹೈಕಮಾಂಡ್ ಆದೇಶಿಸಿದ್ರೆ ತಾವು ಕೂಡ ಸಚಿವ ಸ್ಥಾನ ಬಿಟ್ಟು ಪಕ್ಷದ ಸಂಘಟನೆಗೆ ಕೆಲಸ ಮಾಡಲು ರೆಡಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕೊಡ್ಲಿ ಅವರು 2013ರಿಂದ ಎಂಎಲ್ಎ ಮಂತ್ರಿ ಆಗ್ಬಿಟ್ಟವ್ರೆ. ಬಟ್ ಮಾಗಡಿ ಬಾಲಕೃಷ್ಣ 94ರಲ್ಲಿ ಬಿಜೆಪಿ ಮೇಲೆ ಅದಕ್ಕೆ ನಿಯತ್ತಾಗಿದ್ರು, ಮಂತ್ರಿ ಆಗಲಿಲ್ಲ. ಜೆಡಿಎಸ್ ಅಲ್ಲಿ ಇದ್ರು, ಮಂತ್ರಿ ಆಗಲಿಲ್ಲ. ಕಾಂಗ್ರೆಸ್ಗೆ ಬಂದವ್ರೆ. ತ್ಯಾಗಮಯ್ಯ ಆಗೋ ಅವಶ್ಯಕತೆ ಏನಿಲ್ಲ, ಎಲಿಜಿಬಲ್ ಇದೀರಿ. ಬಟ್ ಹಂಗ್ ನೋಡಿ ಇನ್ನು ಬೇರೆಯವ್ರು ಯಾರನ್ನೋ ರೀಪ್ಲೇಸ್ ಮಾಡ್ಬಿಟ್ಟು ಮಾಡ್ಲಿ, ಯಾವ ಖಾತೆ ಕೊಟ್ಟರು ಮಾಡ್ತೀನಿ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ನ. 5ನೇ ಬಾರಿ ಶಾಸಕ, 94ರಲ್ಲಿ ಎಂಎಲ್ಎ. ಇವ್ರು ಜೂನಿಯರ್ಗಳೆಲ್ಲ ಏನೋ ಆಗ್ಬಿಟ್ಟವ್ರೆ. ಈಗ ತ್ಯಾಗ ಮಾಡ್ತೀವಿ ಅಂತ ಮಾತಾಡಕ್ ಹೋಗ್ಬಿಡಿ ಬಾಲಕೃಷ್ಣ ಅವರೇ. ನೀವು ಮಂತ್ರಿ ಸ್ಥಾನವನ್ನ ನಿಭಾಯಿಸಿ. ಅಯ್ಯೋ ದೇವ್ರೆ, ಕೊಟ್ಟ ಮೇಲೆ ಹೆಂಗ್ ಕಿತ್ಕೋತಾರ ಅವ್ರು ಹೈಕಮಾಂಡ್ ಅವರು?